ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಅದ್ದೂರಿಯಾಗಿ ನಡೆದ ಚಿಂತಾಮಣಿ ನವಜ್ಯೋತಿ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ. ಆಕರ್ಷಕವಾಗಿ ಮೂಡಿಬಂದ ಮಕ್ಕಳ ಕಾರ್ಯಕ್ರಮಗಳು. ಚಿಂತಾಮಣಿ ನಗರದ ಟೀಚರ್ಸ್ ಕಾಲೋನಿಯಲ್ಲಿರುವ ಶ್ರೀ ನವಜ್ಯೋತಿ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವು ಬಹಳ ಅರ್ಥಪೂರ್ಣವಾಗಿ ಹಾಗೂ ಅದ್ದೂರಿಯಾಗಿ ನಡೆಯಿತು. ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪಾರ ಅನುಭವವನ್ನು ಹೊಂದಿರುವಂತಹ ಶ್ರೀಯುತ ಕೆ ರಾಜಾರಾವ್ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಲ್ಲಿ ಸಾಕಷ್ಟು ಪ್ರತಿಭೆ ಹುದುಗಿದ್ದು ಅವು ಅಭಿವ್ಯಕ್ತಿಗೊಳ್ಳಬೇಕಾದರೆ ಶಾಲೆಗಳಲ್ಲಿ ನಡೆಯುವಂತಹ ಸಮಾರಂಭಗಳು ಮಕ್ಕಳಿಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸಿಕೊಡುವಂತಾಗಬೇಕೆಂದು ಹೇಳಿದರು. ಹೂವಿನ ತೋಟದಲ್ಲಿ ಇರುವ ಬೇರೆ ಬೇರೆ ಬಣ್ಣದ ಹೂಗಳು ತಮ್ಮ ಸುವಾಸನೆಯನ್ನು ಬೀರಿ ಎಲ್ಲರನ್ನೂ ಆಕರ್ಷಿಸುವಂತೆ ಪುಟಾಣಿ ಮಕ್ಕಳ ವಿವಿಧ ಚಟುವಟಿಕೆಗಳು ಸಹ ಎಲ್ಲರನ್ನೂ ಆಕರ್ಷಿಸಬಲ್ಲವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಜೇಡಿ ಮಣ್ಣಿಗೆ ಶಿಲ್ಪಿಯು ಯಾವ ರೀತಿ ಆಕೃತಿಯನ್ನು ಕೊಡುವನೋ ಅದೇ ರೀತಿ ಶಿಕ್ಷಕರು ಮಕ್ಕಳಿಗೆ ಪಾಠ ಪ್ರವಚನಗಳ ಮೂಲಕ ಸುಸಂಸ್ಕೃತರನ್ನಾಗಿ ವಿದ್ಯಾವಂತರನ್ನಾಗಿ ಮಾಡಬಲ್ಲರೆಂದು ಹೇಳಿದರು. ಯಾವುದೇ ಒಂದು ಶಾಲೆಯು ಬೆಳೆಯಬೇಕಾದರೆ ಪೋಷಕರ ಸಹಕಾರ ಅತ್ಯವಶ್ಯಕವಾಗಿದೆ ಎಂದು ತಿಳಿಸಿದರಲ್ಲದೆ ಸದರಿ ಶಾಲೆಯ ಕಾರ್ಯವೈಖರಿಯ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಈ ಶಾಲೆಯು ಪ್ರಗತಿ ಪಥದಲ್ಲಿ ಮುನ್ನಡೆಯಲೆಂದು ಶುಭ ಹಾರೈಸಿದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಸ್ತ್ರೀ ಸರ್ವೋದಯ ಸಂಸ್ಥೆಯ ಶ್ರೀಧರ್ ಅವರು ಮಾತನಾಡಿ, ಬಹುತೇಕ ಶಾಲೆಗಳು ಒಂದು ಸಣ್ಣ ಕೊಠಡಿಯಿಂದ ಆರಂಭವಾಗಿ ನಂತರದ ದಿನಗಳಲ್ಲಿ ಪ್ರಖ್ಯಾತಿಯಾಗುತ್ತವೆಂದು ತಿಳಿಸಿದರು. ನವಜ್ಯೋತಿ ಶಾಲೆಯು ಒಂದೆರಡು ವರ್ಷಗಳಲ್ಲೇ ಸಾಕಷ್ಟು ಜನಪ್ರಿಯತೆ ಗಳಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪೋಷಕರು ತಮ್ಮ ಮನೆಗಳಲ್ಲಿ ಮಕ್ಕಳೊಂದಿಗೆ ವಾರ್ಡನ್ನುಗಳಂತೆ ವರ್ತಿಸದೆ ತಂದೆ ತಾಯಿಗಳಾಗಿ ಪ್ರೀತಿಯಿಂದ ಕಾಣಬೇಕು, ಅವರ ಪ್ರತಿಭೆಯನ್ನು ಪ್ರಶಂಸಿಸಿ ಪ್ರೋತ್ಸಾಹಿಸಬೇಕು ಎಂದರಲ್ಲದೆ ಮಕ್ಕಳಲ್ಲಿ ದೇವರನ್ನು ಕಾಣಬಹುದಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಶಾಲೆಯ ಆವರಣದಲ್ಲಿ ನಿರ್ಮಿಸಲಾಗಿದ್ದ ಅಲಂಕೃತ ವೇದಿಕೆಯಲ್ಲಿ ಪುಟಾಣಿ ಮಕ್ಕಳು ನಡೆಸಿಕೊಟ್ಟ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಮನಸೂರೆಗೊಂಡವು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಪೋಷಕರು ಮತ್ತು ಸಾರ್ವಜನಿಕರು ಮಕ್ಕಳ ಪ್ರತಿಭೆಯನ್ನು ಕಂಡು ಚಪ್ಪಾಳೆ ತಟ್ಟುವುದರ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಾಲಾ ಮಕ್ಕಳಿಗೆ ಪ್ರಮಾಣ ಪತ್ರ ಹಾಗೂ ನೆನಪಿನ ಕಾಣಿಕೆಗಳನ್ನು ನೀಡಿ ಪುರಸ್ಕರಿಸಲಾಯಿತು. ಶಾಲೆಯ ಮುಖ್ಯ ಶಿಕ್ಷಕರಾದ ಕೆ ಚಂದ್ರಬಾಬುರವರು ಅಧ್ಯಕ್ಷತೆ ವಹಿಸಿದ್ದರು. तमस्तु मा विद्विषाव ओम शांति शांति शांति. ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಈ ಮಕ್ಕಳ ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂದರೆ ತುಂಬ ಸಂತೋಷ ಆಗುತ್ತೆ. ನಾನು ದೊಡ್ಡ ಮಕ್ಕಳ ಸುಮಾರು ಸಮಾರಂಭಗಳಲ್ಲಿ ಭಾಗವಹಿಸಿದ್ದೀನಿ. ಈ ಪುಟ್ಟ ಮಕ್ಕಳ ಒಂದು ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಒಂದು ಹೂವಿನ ತೋಟಕ್ಕೆ ಹೋದಾಗ ಬೇರೆ ಬೇರೆ ಬಣ್ಣದ ಹೂಗಳು ಸುವಾಸನೆ ಬೇರೆ ಬೇರೆ ಇರುತ್ತೆ, ನಮ್ಮನ್ನೆಲ್ಲ ಆಕರ್ಷಣೆ ಮಾಡುತ್ತವೆ. ಅದೇ ರೀತಿ ಈ ಮಕ್ಕಳು ಅಷ್ಟೇ. ಆ ಮಕ್ಕಳ ಚಟುವಟಿಕೆಗಳನ್ನು ನೋಡೋಕ್ಕೆ ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ. ಇಲ್ಲಿ ಸುದೀರ್ಘವಾದ ಭಾಷಣಗಳು ಅಗತ್ಯ ಇಲ್ಲ. ಯಾಕೆಂದರೆ ಆ ಮಕ್ಕಳಲ್ಲಿ ಬೇಕಾದಷ್ಟು ಪ್ರತಿಭೆಗಳು ಅಡಗಿವೆ. ಆ ಪ್ರತಿಭೆಗಳನ್ನೆಲ್ಲ ವ್ಯಕ್ತಪಡಿಸಬೇಕಾದ್ರೆ ಒಂದು ಸ್ಟೇಜ್ ಬೇಕು. ಸೊ ಇಂಥ ಶಾಲೆಗಳಲ್ಲಿ ಇಂಥ ಸಮಾರಂಭಗಳ ಮೂಲಕ ಆ ಮಕ್ಕಳಿಗೆ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶನ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಈ ಶಾಲೆ ನನಗೆ ಅದೃಷ್ಟ ಅಂತೂ ಹೇಳ್ಬೋದು. ಇಲ್ಲಿಗೆ ನಾನು ಬಂದಿರೋದು ಆಕಸ್ಮಿಕವಾಗಿ ಬಂದಿದ್ದೀನಿ. ನನಗೆ ಗೊತ್ತೂ ಇರಲಿಲ್ಲ ಇಲ್ಲಿ ಸ್ಕೂಲ್ ಡೇ ಇದೆ ಅಂತ.
ಏನು ನನ್ನ ಅದೃಷ್ಟ ಅಂದರೆ ಈ ಶಾಲೆಗೆ ಮೊದಲು ಪರ್ಮಿಷನ್ ತೆಕ್ಕೊಟ್ಟಿರೋದು ನಾನೇ, ಪರ್ಮಿಷನ್ ಕೊಡಿಸಿರೋದು ನಾನೇ. ನನಗೆ ಅದಕ್ಕೋಸ್ಕರ ಸುಮಾರು ಸಲ ಅಂದ್ಕೊಳ್ತಾ ಇದ್ದೆ ಈ ಸ್ಕೂಲ್ ಒಂದ್ಸಲಿ ನೋಡಬೇಕು ಅಂತ. ಆಕಸ್ಮಿಕವಾಗಿ ನನಗೆ ಈ ಒಂದು ಸಂದರ್ಭ ಒದಗಿ ಬಂದಿದೆ ಈ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ. ನಾನು ಈ ಚಂದ್ರಬಾಬು ನಾಯ್ಡು ಅವರಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ಸಮಾರಂಭದಲ್ಲಿ ಶ್ರೀಧರ್ ಅವರು ಬಂದಿದ್ದಾರೆ, ಅವ್ರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಯಾವುದೇ ಒಂದು ಶಾಲೆ ಬೆಳಿಬೇಕಾದ್ರೆ ಪೋಷಕರ ಸಪೋರ್ಟ್ ತುಂಬ ಬೇಕಾಗತ್ತೆ. ಇಲ್ಲಿ ಶಾಲೆ ನಡೆಸ್ತಾ ಇರೋದು ನೋಡಿದ್ರೆ ನಾನು ಈ ಚಂದ್ರಬಾಬು ನಾಯ್ಡು ಅವರು ಆಮೇಲೆ ಅವರ ಶ್ರೀಮತಿಯವರು ತುಂಬ ಮನಸ್ಸು ಮಾಡಿ ಈ ಶಾಲೆ ನಡೆಸಬೇಕು ಅಂತ ಹೇಳ್ಬಿಟ್ಟು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಈ ಪುಟ್ಟ ಮಕ್ಕಳನ್ನು ಬೆಳೆಸಬೇಕಾದ್ರೆ ತುಂಬ ಕಷ್ಟನೂ ಇರುತ್ತೆ, ನಿಮಗೂ ಗೊತ್ತದು. ಯಾಕೆಂದರೆ ಆ ಜೇಡಿ ಮಣ್ಣಿಗೆ ಒಬ್ಬ ಶಿಲ್ಪಿ ಯಾವ ರೀತಿ ಒಂದು ಕಲ್ಲಿಗೆ ಆಕೃತಿ ಕೊಡ್ತಾನೋ ಆ ರೀತಿ ಈ ಮಕ್ಕಳನ್ನು ಬೆಳೆಸಬೇಕಾಗತ್ತೆ. ಈ ಮಕ್ಕಳನ್ನು ಚೆನ್ನಾಗಿ ಬೆಳೆಸಲಿ, ಈ ಸ್ಕೂಲ್ ಚೆನ್ನಾಗಿ ಬೆಳೀಲಿ, ತುಂಬ ಅಭಿವೃದ್ಧಿ ಆಗಲಿ ಅಂತ ನಾನು ಆಸೆ ಪಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು. ತಾಯಿಗಿಂತ ಹೆಚ್ಚಾಗಿ ಅಳ್ತಾ ಇರೋ ಮಗುವನ್ನು ಎತ್ಕೊಂಡು ಅವರು ಕಣ್ಣೊರೆಸಿ ನೋಡಿದಾಗ ನಿಜವಾಗ್ಲೂ ಪೇರೆಂಟ್ಸ್ ತುಂಬ ಅದೃಷ್ಟ ಮಾಡಿದಾರ. ಒಳ್ಳೆ ಟೀಚರ್ಸ್ ನಿಮ್ಗೆ ಸಿಕ್ಕಿದ್ದಾರೆ. ಪ್ರತಿ ಶಾಲೆ ಶುರುವಾಗೋದು ಈ ಥರ ಒಂದು ರೂಮಿಂದನೇ ಶುರುವಾಗಿದ್ದು. ಯಾಕಂದರೆ ಇಲ್ಲಿ ಬರೋಕ್ಕೊಂದು ಕಾರಣ, ನಾನು ಮೇಡಮ್ ಅವರು ಜ್ಯೋತಿ ಸ್ಕೂಲಲ್ಲಿ ಏನು ಕೆಲಸ ಮಾಡಿದ್ರು ಅದೇ ಪ್ರಕಾರವಾಗಿ ನಾನು ಸಹ ಜ್ಯೋತಿ ಸ್ಕೂಲಲ್ಲಿ 10 ವರ್ಷ ಕೆಲಸ ಮಾಡಿದ್ದೀನಿ. ಸೊ ಆ ಒಂದು ರಿಲೇಷನ್ಶಿಪ್ಪಿಂದ ಖುಷಿ ಆಯ್ತು ಇಲ್ಲಿ ಬಂದು ನಾನು ಮಾತಾಡೋಕ್ಕೆ. ಸೊ ಆ ಜ್ಯೋತಿ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದ್ದು ಇದಕ್ಕಿಂತ ಸಣ್ಣ ರೂಮಲ್ಲೇ. ಗೊತ್ತಿದೆಯಾ ಜನಕ್ಕೆ? ಗೊತ್ತಿದೆಯಾ? ಓಕೆ. ಸೊ ಆಗಲಿ ಇನ್ನೊಂದು ಮಾತು ಹೇಳ್ತಿದ್ರು ಹುಡುಗರು, ಒಂದು ಶ್ಲೋಕ ಹೇಳಿದ್ರಲ್ಲ, ಭಗವದ್ಗೀತೆ ಶ್ಲೋಕ. ಏನು ಹೇಳಿದ್ರದು? ಇದಾಯಿ ಧರ್ಮಸ್ಯ ಗ್ಲಾನಿರ್ಭವತು ಭಾರತಿ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಯಮಃ ಅಂತ ಹೇಳ್ತಾ ಅವ್ರು ಮಾತಾಡೋದು. ಯಾವ ಕೆಟ್ಟದ್ದು ಜಾಸ್ತಿ ಆಗುತ್ತೋ ಅವಾಗ ದೇವರು ದರ್ಶನ ಕೊಡ್ತಾರಂತೆ. ಕರೆಕ್ಟಾ? ನಿಮ್ಮ ಮಕ್ಕಳಲ್ಲಿ ಏನ್ ನೋಡ್ತಿದ್ರೋ ಗೊತ್ತಿಲ್ಲ, ನಾನಂತೂ ಪ್ರತಿ ಮಕ್ಕಳಲ್ಲಿ ಒಬ್ಬೊಬ್ಬ ದೇವ್ರು ನೋಡ್ತಾ ಇದ್ದೀನಿ. ನಿಮ್ಗೇನ್ ಅನ್ಸುತ್ತೆ? ಅವ್ರು ಬಂದಿರೋದು ಏನಕ್ಕೆ ಗೊತ್ತಿದೆಯಾ? ಮಕ್ಕಳು ನಮ್ಮ ಮುಂದೆ ಕಾಣಿಸ್ತಾ ಇದ್ದಾರೆ. ನಿಮ್ಗೆ ಯಾವ ತರ ಕಾಣಿಸ್ತಾ ಇದಾರೆ? ಬರೀ ಮಕ್ಕಳ ತರ ಕಾಣಿಸ್ತಾ ಇದಾರ? ಮುಂದಿನ ಭವಿಷ್ಯ ಯಾರ ಭವಿಷ್ಯ? ನಿಮ್ಮ ಭವಿಷ್ಯನ ನೋಡಿ. ಮುಂದೆ ಹೇಳ್ತಾರಲ್ಲ, ಒಂದು ಅವತಾರ ಸೃಷ್ಟಿ ಆಗುತ್ತೆ ಅಂತಾರಲ್ಲ, ಆ ಥರ ಯಾವುದೋ ಒಂದು ಅವತಾರ ಇರ್ಬೋದು ನಿಮ್ಮ ಮಕ್ಕಳಲ್ಲಿ. ಸೊ ಅವತಾರ ನಿಜವಾಗ್ಲೂ ನೀವು ನೋಡಿ ಅವ್ರನ್ನ ಬೆಳವಣಿಗೆಗೆ ಸಹಕಾರ. ಅವ್ರು ತುಂಬಾ ತೀಟೆ ಮಾಡ್ತಾರೆ ಅಂತ ಬಿಟ್ಟು ಬೈಯೋದು ಜಾಸ್ತಿ ಮಾಡಬೇಡಿ. ಮನೆಯಲ್ಲಿ ಒಂದು ನೀವು ಅಲ್ಲಿ ಮನೆಯಲ್ಲಿ ಪೇರೆಂಟ್ಸ್ ಆಗಿದ್ದೀರಾ ಅಥವಾ ವಾರ್ಡನ್ ಆಗಿದ್ದೀರಾ? ವಾರ್ಡನ್ ಕೆಲಸ ಮಾಡ್ತೀರಾ, ಪೇರೆಂಟ್ಸ್ ಕೆಲಸ ಮಾಡ್ತೀರಾ? ವಾರ್ಡನ್ ಆಗ ಪೇರೆಂಟ್ಸ್ ಆಗಿ ತುಂಬಾ ವ್ಯತ್ಯಾಸ ಇದೆ. ವಾರ್ಡನ್ನ ನೋಡೋದಕ್ಕೂ ತಾಯಿ ತರ ನೋಡೋದಕ್ಕೂ ತಂದೆ ತರ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ತಂದೆ ತಾಯಿ ಮಕ್ಕಳ ಒಳ್ಳೇದನ್ನ ಮಾತ್ರ ಗಮನಿಸಬೇಕಾಗ್ಲಿ, ಕೆಟ್ಟದ್ದಲ್ಲ. ಜ್ಞಾಪಕಿಟ್ಕೊಳ್ಳಿ. ಕೆಟ್ಟದನ್ನ ತಿದ್ದೋಕೆ ಥರ್ಡ್ ಪಾರ್ಟಿ ಪ್ರೆಸೆಂಟೇಷನ್ ಅಂತೀವಿ. ಅಂದ್ರೆ ಮೂರೂರು ಕಡೆ ತಿದ್ದಿಸಿ ಕೆಟ್ಟದನ್ನ, ಒಳ್ಳೇದನ್ನ ಮಾತ್ರ ನೀವು ತಿದ್ದಬೇಕು. ಹುಡ್ಕೋವಾಗ ಮಕ್ಕಳಲ್ಲಿ ಕೆಟ್ಟದನ್ನ ಯಾವತ್ತೂ ಮನೇಲಿ ಹುಡ್ಕೋಕ್ ಹೋಗ್ಬೇಡಿ. ಸಣ್ಣದಕ್ಕೂ ಬೈಯೋದು, ಸಣ್ಣದಕ್ಕೂ ಬೈಯೋದು ಮಾಡಕ್ ಹೋಗ್ಬೇಡಿ ಪ್ಲೀಸ್. ತುಂಬಾ ಹರ್ಟ್ ಆಗುತ್ತೆ. ಸಣ್ಣ ಮಕ್ಕಳವರು ಅವಾಗ ಅವಕಾಶ ಕೊಡ್ಬೇಕಂತ ಏನು ಗೊತ್ತಾ? ಪ್ರೋತ್ಸಾಹ ಮಾಡಿ. ವೆರಿ ಗುಡ್. ನಿಮ್ಮ ಪೇರೆಂಟ್ಸ್ ಯಾರನ್ನ ಅಕ್ಕಪಕ್ಕವ್ರು ಬಂದಾಗ ಮುಂದೆ ಮಕ್ಕಳನ್ನ, ನನ್ನ ಮಗ ಹಂಗೆ, ನನ್ನ ಮಗಳು ಹಿಂಗೆ ಚೆನ್ನಾಗಿ ಹೋಗಲ್ರಿ, ಇಂಡೈರೆಕ್ಟ್ ಹೋಗ್ಲಿ ಹೋಗಲ್ರಿ. ಒಳ್ಳೆ ಅಭ್ಯುದಯ ಕೊಡ್ತಾರೆ. ನಿಮ್ಮ ಡ್ರೀಮ್ಸ್ ಎಲ್ಲ, ನಮ್ಮ ದೇಶದ ಒಂದು ಕನಸು ಏನಿದೆ ಆ ಸಾಕಾರ ಮಾಡೋಕ್ಕೆ ಅವರು ಒಂದು ಅವತಾರ ವ್ಯಕ್ತಿ ಬಂದಿದ್ದಾರೆ. ನಿಜವಾಗ್ಲೂ ಅವತಾರ ಅವರಲ್ಲಿ ನೋಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಯು. My lovely teachers who wonderfully teach the kids, thank you for your help and encouraging the kids. Thank you. A school helps children's parents for the futures by teachers them encourage like skills some as time management, more interaction and specific than a book or a literature. A tutorial seeks to teach by example and simply in
simply the information to complete a certain task. Today I will say some points about importance of education. Introduction. Education help like future important rules and share meet is powerful for our personal and society. Meaning of education. Sri Navajyoti School is the best education school in Chintamani. In this school, the teachers are good in all the subjects and activities. I would like to thankful our school principals, Chandrababu sir and Chandrakala ma'am, to giving a lot of knowledge to our kids and for us. Thank you. Sri Navajyoti School. This school is the best nursery school in the Chintamani. This is the time to educate your children here. In this school, the children are good in activities and education. In this school, the children are like to participate in all the activities. Now we are celebrating first annual day in our tutorial. Thank you one and all. Our school day